ನಾನು ಈ ದಿನ ಮೊಸರು ಬಜ್ಜಿ ಪಲಾವ್ ಮಾಡೋದು ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಪಲಾವ್ಗೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಬೇಕು. ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಕರಿಬೇವು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಪಲಾವ್ ಐಟಮ್ಸು ಎಲ್ಲನೂ ಸ್ಟಾರು, ಮೊಗ್ಗು, ಬೇ ಲೀಫು ಎಲ್ಲನೂ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ. ಫಸ್ಟೇ ಎಣ್ಣೆಗೆ ಹಾಕ್ಬಿಟ್ರೆ ಎಣ್ಣೆಗೆ ಫುಲ್ ಬಿಟ್ಕೊಂಡ್ಬಿಡುತ್ತೆ ಫ್ಲೇವರು. ಸೊ ಆಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕೋದು, ನಂತರ ಹಚ್ಚಿರೋ ಟೊಮೆಟೊ ಹಣ್ಣು 2 ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡಿದ್ದೀನಿ. ತರಕಾರಿ ನಮಗೇನು ತರಕಾರಿ ಬೇಕೋ ಅದನ್ನು ಮುಂಚೆನೇ ಹಚ್ಚಿಟ್ಟು ತರಕಾರಿ ಕೂಡ ಆ್ಯಡ್ ಮಾಡೋಣ. ತದನಂತರ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ. ಇದು ಖಾರದ ಪುಡಿ 1 ಸ್ಪೂನು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾನು ಹಚ್ಚಿಟ್ಟಿರೋಂಥ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಮೆಂತ್ಯ ಸೊಪ್ಪು ಒಂದು 2 ಮಿನಿಟ್ಸು ಬಿಟ್ಟರೆ ನೀರಿನ ಅಂಶ ಬಿಟ್ಕೊಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅಕ್ಕಿನ ಹಾಕೋಣ. ಅಕ್ಕಿ ನಾನು ಮುಂಚೆನೇ ತೊಳೆದಿಟ್ಟಿದ್ದೀನಿ. ಒಂದು 5ರಿಂದ 10 ನಿಮಿಷ ತೊಳೆದಿಟ್ಟರೆ ಅಕ್ಕಿ ಅನ್ನ ಉದುರಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ಅಕ್ಕಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಅದರಲ್ಲಿರೋ ನೀರು ಕೂಡ ಹಾಕಿ, ಸ್ವಲ್ಪ ನೀರು ಜಾಸ್ತಿ ಹಾಕೋದು ಬೇಡ. ಅಕ್ಕಿ ತೊಳೆದಿಟ್ಟಿರೋ ಅಕ್ಕಿಲಿ ನೀರಿನ ಅಂಶ ಇರುತ್ತೆ. ಹಾಕಿ ಎಷ್ಟು ಬೇಕೋ ನೋಡಿಕೊಂಡು ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ 2 ವಿಷಲ್ಲು ಬರೆಸ್ಕೊಳ್ಬೇಕು. ಅದು ವಿಷಲ್ ಬರೋಷ್ಟೊತ್ತಿಗೆ ನಾನು ಮೊಸರು ಬಜ್ಜಿ ಮಾಡೋದನ್ನು ಹೇಳ್ತಿದ್ದೀನಿ. 1/2 ಲೀಟ್ರಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಮುಂಚೆನೇ ನಾನು ಹಚ್ಚಿಟ್ಟಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 2 ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಟೊಮೆಟೊ ಹಣ್ಣು ಸಣ್ಣವು 2 ಟೊಮೆಟೊ ಹಣ್ಣನ್ನು ಹಾಕಿ, 1 ಸೌತೆಕಾಯಿ ಸಣ್ಣದಾಗಿ ಹಚ್ಚಿಟ್ಬಿಟ್ಟು ಸೌತೆಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನು ಕೂಡ ಹಾಕ್ಕೊತಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗಟ್ಟಿ ಅನಿಸಿದ್ರೆ ನಮಗೆ ಮೊಸರು ಬಜ್ಜಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸೊ ಆಯಿತು ಮೊಸರು ಬಜ್ಜಿ. ಈಗ ಇದು ಪಲಾವ್ ಕೂಡ ಆಗಿದೆ ನೋಡಿ. ಉದುರಾಗಿ ಪಲಾವ್ ತುಂಬ ಚೆನ್ನಾಗಾಗಿದೆ. ಬಿಸಿ ಪಲಾವ್ ಜೊತೆ ತಿನ್ನೋದಕ್ಕೆ ಮೊಸರು ಬಜ್ಜಿ ಇದ್ದರೆ ಸೂಪರ್ ಕಾಂಬಿನೇಷನ್, ಚೆನ್ನಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ, ರುಚಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆದಲ್ಲಿ ಲೈಕು ಮತ್ತು ಶೇರ್ ಮಾಡಿ. ನಿಮಗೆ